ನಮಸ್ಕಾರ ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್. ಈ ದೇಶಕ್ಕೆ ಹೊಸ ಇತಿಹಾಸ ಸೃಷ್ಟಿಯಾಗಬೇಕು, ಮಹನೀಯರ ವಿಚಾರಗಳು ಉಳಿಯಬೇಕೆಂಬ ನಿಟ್ಟಿನಲ್ಲಿ ದೊಡ್ಡ ಹೆಜ್ಜೆ ಇಟ್ಟಿದ್ದೇವೆ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ನಮ್ಮ ವಿರುದ್ಧ 2 ಹಂದಿಗಳು ಬಿಟ್ಟರೆ ಬೇರೆ ಯಾರೂ ಮಾತನಾಡಲ್ಲ, ಆ ಹಂದಿಗಳಿಗೆ ನಾವು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ. ಯತ್ನಾಳ್ಗೆ ಎಲ್ಲ ಒಳ್ಳೆಯದಾಗಲಿ, ಭಗವಂತ ಅವರಿಗೆ ಒಳ್ಳೆಯದು ಮಾಡಲಿ, ಕೈ ಮುಗಿಯುವ ಮೂಲಕ ಯತ್ನಾಳ್ಗೆ ಬಿವೈ ವಿಜಯೇಂದ್ರ ಟಾಂಗ್. ಬೆಳಗಾವಿಯಲ್ಲಿ ನಡೆಯುವ ಗಾಂಧಿ ಭಾರತ ಕಾರ್ಯಕ್ರಮ ಯಾವ ಅಡಚಣೆ ಇಲ್ಲದೆ ಯಶಸ್ವಿಯಾಗಿ ನೆರವೇರಲಿ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ದೇವರ ಮೊರೆ ಹೋಗಿದ್ದಾರೆ. ಕಪಿಲೇಶ್ವರ ಮಂದಿರದಲ್ಲಿ ಡಿಕೆ ಶಿವಕುಮಾರ್ ಅವರು ಶಿವಲಿಂಗಕ್ಕೆ ಪಂಚಾಮೃತ ಅಭಿಷೇಕ ಮಾಡಿ ಆಶೀರ್ವಾದ ಪಡೆದರು. ಬಳಿಕ ದೇವಸ್ಥಾನ ಕಮಿಟಿಯು ಡಿಸಿಎಂ ಅವರನ್ನ ಸತ್ಕರಿಸಿತು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ದೇಶಕ್ಕೆ ಹೊಸ ಇತಿಹಾಸ ಸೃಷ್ಟಿಯಾಗಬೇಕು, ಸಂವಿಧಾನ ರಕ್ಷಣೆಯಾಗಬೇಕು, ಮಹಾತ್ಮ ಗಾಂಧೀಜಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶ ಆಚಾರ ವಿಚಾರಗಳು ಉಳಿಯಬೇಕು ಎನ್ನುವ ನಿಟ್ಟಿನಲ್ಲಿ ದೊಡ್ಡ ಹೆಜ್ಜೆ ಇಟ್ಟಿದ್ದೇವೆ. ಆ ಹಿನ್ನೆಲೆಯಲ್ಲಿ ಈಶ್ವರನ ಆಶೀರ್ವಾದ ಸಿಗಲಿ, ಜೊತೆಗೆ ಶಾಂತಿ ನೆಮ್ಮದಿಯಿಂದ ರಾಜ್ಯದ ಜನತೆಗೆ ಒಳ್ಳೆಯದು ಆಗಲಿ ಎಂದು ಪ್ರಾರ್ಥಿಸಿ 111 ಲೀಟರ್ ಹಾಲಿನಿಂದ ಕ್ಷೀರಾಭಿಷೇಕ ಮಾಡಿದ್ದೇನೆ. ಭಗವಂತನಲ್ಲಿ ಬಹಳ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿದ್ದೇನೆ. ಅದೇ ರೀತಿ ಕಾರ್ಯಕ್ರಮವು ಯಶಸ್ವಿಯಾಗಬೇಕು, ರಾಜ್ಯದ ಜನತೆಗೂ ಮತ್ತು ಮಾಧ್ಯಮಗಳಿಗೂ ಒಳ್ಳೆಯದಾಗಲಿ ಎಂದು ಪೂಜೆ ಮಾಡಿದ್ದೇನೆ. ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ನಡೆಯುವ ಸ್ಥಳವೇ ದೇವಾಲಯ. ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲ ದೇವರಿಗಿಂತ ದೊಡ್ಡ ದೇವರು ಪರಮೇಶ್ವರ. ಪರಮೇಶ್ವರನ ಪ್ರತಿರೂಪ ಈಶ್ವರ. ಕಪಿಲೇಶ್ವರ ದೇವಸ್ಥಾನವನ್ನ ದಕ್ಷಿಣ ಕಾಶಿ ಅಂತ ಕರೆಯುತ್ತಾರೆ. 1924ರಲ್ಲಿ ಕಾಂಗ್ರೆಸ್ ಅಧಿವೇಶನಕ್ಕೆ ಬಂದ ವೇಳೆ ಮಹಾತ್ಮ ಗಾಂಧೀಜಿ ಈ ಕಪಿಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ರು. ಅದೇ ರೀತಿ ಬಾಲಗಂಗಾಧರನಾಥ ತಿಲಕ್, ಸ್ವಾಮಿ ವಿವೇಕಾನಂದರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿಗೆ ಬಂದ ಇತಿಹಾಸವಿದೆ. ಹಾಗಾಗಿ ನಾನು ಬಂದು ಪೂಜೆ ಸಲ್ಲಿಸಿದ್ದೇನೆ ಎಂದು ಪ್ರತಿಕ್ರಿಯೆ ನೀಡಿದ್ರು. ಯಡಿಯೂರಪ್ಪಗೆ ಮನೆಯಲ್ಲಿ ಕಿಮ್ಮತ್ತಿಲ್ಲ, ವಿಜೇಂದ್ರ ಹೊರಗಡೆ ಪೂಜ್ಯ ತಂದೆ, ಮನೆಯಲ್ಲಿ ಮುದಿಯ ಎಂದು ಕರೆಯುತ್ತಾರೆ ಎಂದು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು. ವಿಜಯಪುರ ಜಿಲ್ಲೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಜೇಂದ್ರ ಮಾಡಿದ ತಪ್ಪಿನಿಂದಲೇ ಯಡಿಯೂರಪ್ಪ ಜೈಲಿಗೆ ಹೋದದ್ದು, ಅವನಿಂದಲೇ ಹಾಳಾಗಿದ್ದು. ಮೊದಲು ಮಗನ ವ್ಯಾಮೋಹ ಬಿಡಲಿ. ಯಡಿಯೂರಪ್ಪಗೆ ಮನೆಯಲ್ಲಿ ಕಿಮ್ಮತ್ತಿಲ್ಲ, ಹೊರಗಡೆ ಪೂಜ್ಯ ತಂದೆ, ಮನೆಯಲ್ಲಿ ಮುದಿಯ ಎಂದು ಕರೆಯುತ್ತಾರೆ. ಯಡಿಯೂರಪ್ಪ ಕೂಡ ಎಷ್ಟು ಜನರಿಗೆ ಮೋಸ ಮಾಡಿಲ್ಲ. ಬಿಬಿ ಶಿವಪ್ಪ, ಮಲ್ಲಿಕಾರ್ಜುನಯ್ಯ ಅವರಿಗೆ ಅನ್ಯಾಯ ಮಾಡಿದ್ದಾನೆ. ತಮ್ಮ ಸ್ವಾರ್ಥಕ್ಕಾಗಿ ಅನೇಕರನ್ನ ಮಣ್ಣಲ್ಲಿ ಇಟ್ಟಿದ್ದಾರೆ. ಸುಮ್ಮನೆ ಮೊಮ್ಮಕ್ಕಳ ಜೊತೆ ಆಟ ಆಡುತ್ತಾ ಕೂರಲಿ. ನಮ್ಮ ವಿರುದ್ಧ 2 ಹಂದಿಗಳು ಬಿಟ್ಟರೆ ಬೇರೆ ಯಾರೂ ಮಾತನಾಡಲ್ಲ, ಆ ಹಂದಿಗಳಿಗೆ ನಾವು ತಲೆ ಕೆಡಿಸಿಕೊಳ್ಳುವುದಿಲ್ಲ. ವಿಜೇಂದ್ರ ಪರ ಹೊಗಳು ಭಟ್ಟರು ಮಾತ್ರ ಮಾತನಾಡುತ್ತಾರೆ ಎಂದು ವ್ಯಂಗ್ಯವಾಡಿದರು. ಅಸ್ತಿತ್ವ ಇಲ್ಲಾರ ನನ್ನ ಮಕ್ಕಳವರೆಲ್ಲ ಅವ್ರು ಬೆನ್ನ ಹತ್ತಾರೆ. ಯಾರು ಈಗ ಹೇಳಿಕೆ ಒಂದು 2 ಬಿಟ್ಟರೆ, 1-2 ಹಂದಿಗಳು ಅದಾವ ಕರ್ನಾಟಕ, 2 ಬಿಟ್ಟರೆ ಯಾರು ಕೊಡ್ತಾರೇನ್ರಿ ನಮ್ಮ ವಿರುದ್ಧ? ವಿಜೇಂದ್ರ ಗುಣಗಾನ ಯಾರು ಮಾಡ್ಲಕತ್ತಾರ ಎಂದರೆ ಸುನೀಲ್ ಕುಮಾರ್ ರಾಜೀನಾಮೆ ಕೊಟ್ಟಂತ ಸುದ್ದಿ ಐತಿ ಪ್ರಧಾನ ಕಾರ್ಯದರ್ಶಿಗೆ. ಯಾಕೆ? ಇವರ ಒಂದು ಹಿಂದೇನೊಂದು ಗ್ಯಾಂಗ್ ಐತಲ್ಲ, ಆ ಗ್ಯಾಂಗು ಇಡೀ BJPಯಲ್ಲಿ ಹೊಗಳಭಟ್ಟರ ಗ್ಯಾಂಗ್ನಿಂದ ವಿಜೇಂದ್ರ ಹಾಳಾಗ್ತಾ ಇದ್ದಾನೆ. ಇದು ಅರ್ಥ ತಕ್ಷಣ ಸುನೀಲ್ ಕುಮಾರ್ ಹೆಂಗೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ರಾಜೀನಾಮೆ ಕೊಡಿ. ಕೆಲವೊಂದು ಚೀಲಗಳು ಇರ್ತಾವೆ, ಅಸ್ತಿತ್ವ ಇಲ್ಲಾರ ನನ್ನ ಮಕ್ಕಳವರೆಲ್ಲ ಅವ್ರು ಬೆನ್ನ ಹತ್ತಾರೆ. ಯಾರು ಈಗ ಹೇಳಿಕೆ ಒಂದು 1-2 ಬಿಟ್ಟರೆ, 1-2 ಹಂದಿಗಳು ಅದಾವ ಕರ್ನಾಟಕ, 2 ಬಿಟ್ಟರೆ ಯಾರು ಕೊಡ್ತಾರೇನ್ರಿ ನಮ್ಮ ವಿರುದ್ಧ? ವಿಜೇಂದ್ರ ಗುಣಗಾನ ಯಾರು ಮಾಡ್ಲಕತ್ತಾರ ಎಂದರೆ ಸುನೀಲ್ ಕುಮಾರ್ ರಾಜೀನಾಮೆ ಕೊಟ್ಟಂತ ಸುದ್ದಿ ಐತಿ ಪ್ರಧಾನ ಕಾರ್ಯದರ್ಶಿಗೆ. ಯಾಕೆ? ಇವರ ಒಂದು ಹಿಂದೇನೊಂದು ಗ್ಯಾಂಗ್ ಐತಲ್ಲ, ಆ ಗ್ಯಾಂಗು ಭಗವಂತ ಅವರಿಗೆ ಒಳ್ಳೆಯದನ್ನ ಮಾಡಲಿ ಎಂದು ಕೈಮುಗಿಯುವ ಮೂಲಕ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಯತ್ನಾಳ್ಗೆ ಟಾಂಗ್ ಕೊಟ್ಟಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿ ಯತ್ನಾಳ್ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು, ಬಿಜೆಪಿ ಆಂತರಿಕ ಪ್ರಜಾಪ್ರಭುತ್ವ ಇರುವಂತಹ ರಾಜಕೀಯ ಪಕ್ಷ. ಕಳೆದೊಂದು ವರ್ಷದಿಂದ ಯಶಸ್ವಿಯಾಗಿ ಜವಾಬ್ದಾರಿ ನಿರ್ವಹಿಸಿಕೊಂಡು ಬಂದಿದ್ದೇನೆ. ಪಕ್ಷದ ಹಿರಿಯರು ಆಶೀರ್ವಾದ ಮಾಡಿ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಆಶೀರ್ವಾದ ಮಾಡಿ ಪಕ್ಷ ಮುನ್ನಡೆಸಲು ಅವಕಾಶ ಕೊಡುತ್ತಾರೆ ಎನ್ನುವ ವಿಶ್ವಾಸ ನನಗಿದೆ. ಮತ್ತೊಮ್ಮೆ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಕೆಲಸ ಮಾಡುವ ಅವಕಾಶ ಸಿಗುತ್ತೆ ಎನ್ನುವ ವಿಶ್ವಾಸವಿದೆ. ಇನ್ನು ಯತ್ನಾಳ್ ಆರೋಪ ಮತ್ತು ರಾಜೀನಾಮೆಗೆ ಆಗ್ರಹಿಸಿರುವ ವಿಚಾರಕ್ಕೆ ಬೇಸರದಿಂದ ಪ್ರತಿಕ್ರಿಯಿಸಿದ ಅವರು, ಯತ್ನಾಳ್ಗೆ ಎಲ್ಲ ಒಳ್ಳೆಯದಾಗಲಿ, ಭಗವಂತ ಅವರಿಗೆ ಒಳ್ಳೆಯದು ಮಾಡಲಿ ಎಂದು ಕೈಮುಗಿದರು. ಆಂತರಿಕ ಪ್ರಜಾಪ್ರಭುತ್ವ ಇರತಕ್ಕಂತ ಒಂದು ರಾಜಕೀಯ ಪಕ್ಷ ಯಾವ್ದು? ಭಾರತೀಯ ಜನತಾ ಪಕ್ಷ. ಬಿಜೆಪಿನಲ್ಲಿ ಇವತ್ತು ಪಕ್ಷದ ಎಲ್ಲ ಹಿರಿಯರು ನಂಗೆ ಆಶೀರ್ವಾದ ಮಾಡಿ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಕಳೆದ 1 ವರ್ಷದಲ್ಲಿ ಯಶಸ್ವಿಯಾಗಿ ನಾನು ನಡೆಸ್ಕೊಂಡು ಬಂದಿದ್ದೇನೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಎಲ್ಲ ಹಿರಿಯರು ಮತ್ತೊಮ್ಮೆ ಆಶೀರ್ವಾದ ಮಾಡ್ತಾರೆ. ಎಲ್ಲರನ್ನೂ ಕೂಡ ಜೋಡಿಸ್ಕೊಂಡು ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಮತ್ತೊಮ್ಮೆ ಅವಕಾಶ ಸಿಗ್ತದೆ ಅಂತ ಹೇಳಿ ನಂಗೆ ವಿಶ್ವಾಸ ಇದೆ. ಅವ್ರಿಗೆ ಒಳ್ಳೇದ್ ಮಾಡ್ಲಿ, ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ.
ನಗರದ ಪೆನ್ಷನ್ ಮೊಹಲ್ಲಾದಲ್ಲಿಂದು ಹೋಮ್ ಫಾರ್ ಹ್ಯುಮ್ಯಾನಿಟಿ ವೆಲ್ಫೇರ್ ಟ್ರಸ್ಟ್ ಮತ್ತು ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಚನ್ನರಾಯಪಟ್ಟಣ ಇವರ ಸಹಯೋಗದೊಂದಿಗೆ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಮಾಜ ಸೇವಕ ಎಸ್ ಪಾಷಾ ಮಾತನಾಡಿ, ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನ ಮಾಡಿಕೊಳ್ಳಬೇಕು, ಆಗ ಉತ್ತಮ ಆರೋಗ್ಯ ಗಳಿಸಿಕೊಳ್ಳಬಹುದು. ಹಾಗೆ ಅನವಶ್ಯಕವಾಗಿ ವಾಹನಗಳ ಬಳಕೆಯನ್ನ ಕಡಿಮೆ ಮಾಡಬೇಕು. ವಾಹನಗಳ ಬಳಕೆಯಿಂದ ನಾವು ನಡೆಯುವುದನ್ನೇ ಮರೆತಿದ್ದೇವೆ, ಇದರಿಂದ ಆರೋಗ್ಯ ಕ್ಷೀಣಿಸುತ್ತದೆ. ಇತ್ತೀಚೆಗೆ ಯುವಕರಲ್ಲಿ ಆರೋಗ್ಯ ಸಮಸ್ಯೆ ಬಹಳ ಕಾಣಿಸಿಕೊಳ್ಳುತ್ತಿದ್ದು ಅತಿ ಚಿಕ್ಕ ವಯಸ್ಸಿಗೆ ಸಾವನ್ನಪ್ಪುತ್ತಿರುವುದನ್ನು ಕಾಣಬಹುದಾಗಿದೆ. ಆದ್ದರಿಂದ ಆರೋಗ್ಯದ ಕಡೆ ಅತಿ ಹೆಚ್ಚು ಗಮನ ಕೊಟ್ಟು ಕಾಪಾಡಿಕೊಳ್ಳಿ ಎಂದು ಕರೆ ನೀಡಿದರು. ಒಂದು ಹಳೆ ಹಾಸನ ನಮ್ಮ ಬಸ್ ಸ್ಟ್ಯಾಂಡಿಂದ ಈ ಕಡೆ ನಮ್ಮ APMC ಇಂದ ಇಲ್ಲಿವರೆಗೆ ಹಾಸನದ 70% ಪಾಪ್ಯುಲೇಷನ್ ಇರೋದು. ಈ ಏರಿಯಾ ಒಂಥರ ನೆಗ್ಲೆಕ್ಟೆಡ್ ಏರಿಯಾ. ಇಲ್ಲಿ ನಮಗೊಂದು ಸಿಟಿ ಬಸ್ ಬರಲ್ಲ, ಒಂದು ಲೈಬ್ರರಿ ಇಲ್ಲ. ಅಲ್ಲಿಂದ ಹಿಡಿದು APMC ಇಂದ ಹಿಡಿದು ಆದರ್ಶ್ ನಗರದವರೆಗೂ ಒಂದು ಬ್ಯಾಂಕು ಇಲ್ಲ. ಅದ್ರ ಜೊತೆ ಒಂದು ಆಸ್ಪತ್ರೆ ಇದೆ, ಅದು ನಾಮಕ ವಾಸನೆ. ಸೊ ಹಾಗಾಗಿ ಇದ್ರ ಬಗ್ಗೆ ನಾವು ಜನಪ್ರತಿನಿಧಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಹತ್ರ ಮಾತಾಡಿ ಜಾಗೃತಿಯನ್ನು ಮೂಡಿಸಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಆಗಿರೋ ಕಷ್ಟ, ನಾವು ಇಲ್ಲೇ ಬೆಳೆದವರು, ಇಲ್ಲಿನ ಕಷ್ಟ ಏನಿದೆ ಅನ್ನೋದು ಗೊತ್ತು. ಈಗಾಗಲೇ ಹೇಳ್ತಾ ಇದ್ದಾರೆ ನಮ್ಮ ಸಮೀರು ಎಲ್ಲದಕ್ಕೂ KR ಪುರಮಲ್ಲಿ ಸುಮಾರು, ನಾನು ಸಂಜೀವಿನಿಯಲ್ಲೂ CEO ಆಗಿದ್ದೆ. ಸಂಜೀವಿನಿ 2 ಆಸ್ಪತ್ರೆ ನೋಡ್ತಾ ಇದ್ದೆ, ಮೆಡಿಕಲ್ ಕಾಲೇಜು, ಆಮೇಲೆ ನರ್ಸಿಂಗ್ ಕಾಲೇಜು, ಪ್ಯಾರಾಮೆಡಿಕಲ್ ಕಾಲೇಜು ನೋಡ್ತಾ ಇದ್ದೆ. ಅವರು ನಮ್ಮ ಜಾಗಕ್ಕೆ ಬಂದು ಇಷ್ಟೊಂದು ಸೇವೆ ಮಾಡ್ಲಿಕ್ಕೆ ಬಂದಿರೋದು ಅವ್ರಿಗೆ ಬಹಳ ಧನ್ಯವಾದ ಹೇಳೋದು, ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ ಆಗುತ್ತೆ. ಆದ್ರಿಂದ ನಾವು ಈ ಸೇವೆಯನ್ನು ಏರ್ಪಡಿಸಿರೋ ಎಲ್ಲ ಮುಖಂಡರಿಗೆ ಧನ್ಯವಾದ ಮತ್ತೊಂದು ಸತಿ ಹೇಳ್ತೇನೆ. ಮತ್ತೆ ಇದೇ ರೀತಿ ಶಿಬಿರಗಳು ಎಲ್ಲ ಏರಿಯಾದಲ್ಲೂ ಈ ರೀತಿ ಆಗ್ತಾ ಇದ್ರೆ ಎಲ್ಲರಿಗೂ ಸ್ವಲ್ಪ ಅರ್ಥ ಆಗುತ್ತೆ. ಕಾರಣ ಏನಂತ ಹೇಳಿದ್ರೆ, ಈಗ ನಮ್ಮ ಡಾಕ್ಟರ್ ಸಾಹೇಬರು ಹೇಳಿದ್ರು, ಯಾಕಂದ್ರೆ BP ಇದೆಯೋ, ಶುಗರ್ ಇದೆಯೋ, ಇಂಥ ನಮ್ಮ ಸ್ಲಮ್ ಏರಿಯಾದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, BP ಇದೆಯೋ, ಶುಗರ್ ಇದೆಯೋ, ತಲೆ ತಿರುಗ್ತಾ ಇದೆ ಅಂತ ಸುಮ್ಮನೆ ಹೇಳ್ತಾರೆ. ಆದ್ರೆ ಅದೆಲ್ಲ BP ಶುಗರ್ ಚೆಕ್ ಮಾಡಿದಾಗಲೇ ಅವ್ರಿಗೆ ಏನ್ ಕಾಯಿಲೆ ಇದೆ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಕರ್ನಾಟಕ ರಾಜ್ಯ ರೈತ ಹಾಗೂ ಹಸಿರು ಜನಜಾಗೃತಿ ಸಂಘ, ಕರ್ನಾಟಕ ಮಾನವ ಹಕ್ಕುಗಳ ಜನಜಾಗೃತಿ ವೇದಿಕೆ ವತಿಯಿಂದ 3ನೇ ವರ್ಷದ ರಾಜ್ಯ ಮಟ್ಟದ ಬೈಕ್ ಟ್ರ್ಯಾಕ್ ಕ್ರೀಡಾ ಸ್ಪರ್ಧೆ ಆಯೋಜಿಸಲಾಗಿತ್ತು. ಒಂದು 2 years ಇಂದ ಪ್ಲೇಸ್ಮೆಂಟ್ ಆಗಿದೆ ನಿಮಗೆ? ತುಂಬ ಆಗಿದೆ. ಎಲ್ಲಿ? ನಮ್ಮ ಊರಲ್ಲೇ ಆಗಿದೆ, ಹೊರಗಡೆನೂ ಆಗಿದೆ. ಎಲ್ಲಿ ಊರಲ್ಲಿ? ಮಂಗಳೂರಲ್ಲೇ. ಮಂಗಳೂರು ಬಂಟ್ವಾಳ. ಎಷ್ಟು ಅಂತ ಅಂದಾಜು ಅಂತ ಹೇಳ್ಬೇಕಾ? 10-15 ಒಳಗಡೆ. ಪ್ರಾಕ್ಟೀಸ್ ಎಷ್ಟು ವರ್ಷದಿಂದ ಮಾಡಿದ್ದೀರಾ? ಎಷ್ಟು ವರ್ಷ ಪ್ರಾಕ್ಟೀಸ್ 4 to 5 years. ಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷದಿಂದ? 2 years. ನಮಗೆ ಇವರು ಸ್ಪಾನ್ಸರ್ ಮಾಡಿದ ಮೇಲೆ ನಾವು ಬಂದಿರೋದಾಗಿ. ಹೇಗೆ ಪ್ರಶಾಂತ್ ರೇಮನ್ ಯಾವ ಥರ? ಹುಡುಗ ಚೆನ್ನಾಗಿದ್ದಾನೆ, ಟ್ರ್ಯಾಕು ಚೆನ್ನಾಗಿದೆ. ಅದು ಒಂದು ಸ್ವಲ್ಪ ವೆದರ್ ಚಳಿ ಇದೆ, ಆದರೂ ಓಡಿಸ್ತಾ ಇದ್ದಾನೆ. ಫಸ್ಟ್ ಅಲ್ಲ, ಇಲ್ಲಿ ಇದು ಹಾಸನದ ಓಡಿಸೋದು ಫಸ್ಟ್ ಇವನು. ಓಡಿಸ್ತಾನೆ ಚೆನ್ನಾಗಿ, ಓಡಿಸಿದಾಗೆ. ಏನು ಪ್ರೈಸ್ ಎಲ್ಲ ಏನಿರುತ್ತೆ? ಪ್ರೈಸ್ಗೋಸ್ಕರ ಬಂದು ಕಾಂಪಿಟೇಷನ್ ಮಾಡೋದು ಅಲ್ಲ, ಪ್ರೈಸ್ ಮನೆಗೆಲ್ಲ ಒಂದು ಓಡಿಸ್ಬೇಕಂತ. ಆನ್ಲೈನ್ ಗೇಮ್ನಿಂದ ಹಣ ಕಳೆದುಕೊಂಡು ಮನನೊಂದು ಯುವಕ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬೇಲೂರು ಪಟ್ಟಣದ ಬಸ್ ನಿಲ್ದಾಣ ಬಳಿ ಇರುವ ಪುಷ್ಪಗಿರಿ ಲಾಡ್ಜ್ನಲ್ಲಿ ನಡೆದಿದೆ. 23 ವರ್ಷದ ರಾಕೇಶ್ ಗೌಡ ಎಂಬ ಯುವಕ ನೇಣಿಗೆ ಶರಣಾಗಿದ್ದಾನೆ. ಮೃತ ರಾಕೇಶ್ ಗೌಡ ತಾಲೂಕಿನ ಚೋಕನಹಳ್ಳಿ ಗ್ರಾಮದವನಾಗಿದ್ದು ಟಾಟಾ ಕ್ಯಾಪಿಟಲ್ ಫೈನಾನ್ಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಎನ್ನಲಾಗಿದೆ. ಹಲವಾರು ತಿಂಗಳಿಂದ ಆನ್ಲೈನ್ ಗೇಮ್ನಲ್ಲಿ ರಾಕೇಶ್ ಗೌಡ ಮಗ್ನನಾಗಿದ್ದ. ರಮ್ಯ ಆನ್ಲೈನ್ ಗೇಮ್ನಲ್ಲಿ ಆಟವಾಡಿ ಲಕ್ಷಾಂತರ ರೂಪಾಯಿ ಕಳೆದುಕೊಂಡಿದ್ದ. ರಾಕೇಶ್ ಶನಿವಾರ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಚೋಕನಹಳ್ಳಿಯಿಂದ ಬೇಲೂರು ಪುಷ್ಪಗಿರಿ ಲಾಡ್ಜ್ಗೆ ಬಂದಿದ್ದು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ಡೆತ್ ನೋಟ್ನಲ್ಲಿ ಅವರ ತಾಯಿಗೆ ಕ್ಷಮೆ ಕೇಳಿ ರಮ್ಯಾ ಆನ್ಲೈನ್ ಗೇಮ್ ಬ್ಯಾನ್ ಮಾಡಬೇಕು, ಯಾರು ಆನ್ಲೈನ್ ಗೇಮ್ ಆಡಬೇಡಿ, ಆನ್ಲೈನ್ ಗೇಮ್ ಬ್ಯಾನ್ ಮಾಡುವಂತೆ ಡೆತ್ ನೋಟ್ನಲ್ಲಿ ಮನವಿ ಮಾಡಿದ್ದು ಬೇಲೂರು ಶಾಸಕ ಹುಲ್ಲಳ್ಳಿ ಸುರೇಶ್ ನನ್ನ ಅಂತಿಮ ದರ್ಶನಕ್ಕೆ ಬರಬೇಕು ಎಂದು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಶನಿವಾರ ಸಂಜೆಯಾದರೂ ರೂಮ್ನಿಂದ ಯುವಕ ಹೊರಬಂದಿಲ್ಲ. ಲಾಡ್ಜ್ನವರಿಗೆ ಅನುಮಾನ ಬಂದು ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದು ಪೊಲೀಸ್ ಮತ್ತು ಸ್ಥಳೀಯರು ಬಂದು ನೋಡಿದಾಗ ಆತ್ಮಹತ್ಯೆ ಮಾಡಿಕೊಂಡಿರುವುದು ಗೊತ್ತಾಗಿದೆ. ಸ್ಥಳಕ್ಕೆ ಬೇಲೂರು ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಈ ಕುರಿತು ಪ್ರಕರಣ ದಾಖಲಾಗಿದೆ. ಬೇಲೂರು ಅರೆಹಳ್ಳಿ ಹಾಗೂ ಸಕಲೇಶಪುರ ಮಾರ್ಗಗಳಿಗೆ ತೆರಳುವಾಗ ಬ್ಯಾದನೆ ಗ್ರಾಮದ ಬಳಿ ಸಾರಿಗೆ ಬಸ್ನಿಂದ ಹಿಂಬದಿ ಟೈರ್ ಕಳಚಿ ಬಿದ್ದು ಅದೃಷ್ಟವಶಾತ್ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ನಡೆದಿದೆ.
ಚಿಕ್ಕಮಗಳೂರಿಗೆ ಸೇರಿದ ಸಾರಿಗೆ ಘಟಕ ಬಸ್ ಸಕಲೇಶಪುರದಿಂದ ಬೇಲೂರಿಗೆ ತೆರಳಿದಾಗ ಬ್ಯಾದನೆ ಗ್ರಾಮದಲ್ಲಿ ಹಿಂಬದಿ ಚಕ್ರ ಕಳಚಿ ಬಿದ್ದ ಹಿನ್ನೆಲೆ ಚಾಲಕನ ನಿಯಂತ್ರಣ ತಪ್ಪಿದ್ದು ತಕ್ಷಣ ಎಚ್ಚೆತ್ತ ಚಾಲಕ ಕೂಡಲೇ ಬಸ್ ಅನ್ನು ನಿಲ್ಲಿಸಿದ್ದಾನೆ. ಬಸ್ಸಲ್ಲಿ ಸುಮಾರು 40 ಜನ ಪ್ರಯಾಣಿಕರಿದ್ದು ಚಾಲಕನ ಸಮಯ ಪ್ರಜ್ಞೆಯಿಂದ ಹೆಚ್ಚಿನ ಅಪಾಯ ತಪ್ಪಿದೆ. ಇನ್ನು ಘಟನೆ ಹಿನ್ನೆಲೆ ಪ್ರಯಾಣಿಕರನ್ನ ಬೇರೆ ವಾಹನದಲ್ಲಿ ತೆರಳಲು ಅವಕಾಶ ಕಲ್ಪಿಸಲಾಯಿತು. ಸಕಲೇಶಪುರ ಡಿಪೋ ಮ್ಯಾನೇಜರ್ ಹಾಗೂ ಚಿಕ್ಕಮಗಳೂರು ವಿಭಾಗದ ನಿಯಂತ್ರಣಾಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ. ಹಳೆಯ ಗಾಡಿಗಳನ್ನು ಬೇಲೂರು ಸಕಲೇಶಪುರ ಮಾರ್ಗ ಪ್ರತಿನಿತ್ಯ ಓಡಿಸುತ್ತಿದ್ದಾರೆ. ಸಾವಿರಾರು ಜನ ಪ್ರಯಾಣಿಕರು ಪ್ರಯಾಣಿಸುತ್ತಾರೆ. ಈ ವೇಳೆ ಏನಾದರೂ ಹೆಚ್ಚಿನ ರೀತಿಯಲ್ಲಿ ಅವಘಡ ಆದರೆ ಯಾರು ಹೊಣೆ? ಆದ್ದರಿಂದ ಇಂತಹ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಅಡಿಕೆ ಬೆಳೆಗಾರರ ರಕ್ಷಣೆಗೆ ಕೇಂದ್ರ ಸರ್ಕಾರ ಕಟಿಬದ್ಧವಾಗಿದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದರು. ಶಿವಮೊಗ್ಗ ಪಟ್ಟಣದ ಸಂತೆ ಮೈದಾನದಲ್ಲಿ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ವತಿಯಿಂದ ಶನಿವಾರ ಏರ್ಪಡಿಸಿದ್ದ ಅಡಿಕೆ ಬೆಳೆಗಾರರ ಬೃಹತ್ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಾವು ಅಧಿಕಾರದಲ್ಲಿರುವುದೇ ಜನರ ಸೇವೆ ಮಾಡಲು ಹೊರತು ಸಚಿವರಾಗಿ ಅಧಿಕಾರ ಅನುಭವಿಸಲು ಅಲ್ಲ. ಅಡಿಕೆಗೆ ಧಾರ್ಮಿಕವಾಗಿಯೂ ಬಹಳ ಮಹತ್ವವಿದೆ. ಗಣಪತಿ ಗೌರಿ ಪೂಜೆಯಲ್ಲಿ ದೇವರ ಪಾದದಲ್ಲಿಟ್ಟು ಅಡಿಕೆ ಎಲೆಯನ್ನು ಪೂಜಿಸುತ್ತೇವೆ. ಅಡಿಕೆ ಪವಿತ್ರ ವಸ್ತು ಎಂಬುದು ನಮ್ಮ ಸಂಸ್ಕೃತಿಯಲ್ಲಿ ರೂಢಿಯಾಗಿ ಬಂದಿದೆ. ಅಡಿಕೆ ಆಮದಿನಿಂದ ಸಾಂಪ್ರದಾಯಿಕ ಬೆಳೆಗಾರರಿಗೆ ತೊಂದರೆಯಾಗಿದೆ. 100% ಆಮದು ಸುಂಕವನ್ನು ಹೆಚ್ಚಿಸಿದ್ದೇವೆ. ಈಗ ಅಡಿಕೆ ಬೆಳೆಯ ಪ್ರದೇಶವು ವಿಸ್ತಾರವಾಗಿದೆ. ಆಮದು ಅಡಿಕೆಯ ಗುಣಮಟ್ಟ ಇರುವುದಿಲ್ಲ. ಕಾನೂನು ಬಾಹಿರವಾಗಿಯೂ ಅಡಿಕೆ ಆಮದಾಗುತ್ತಿದೆ. ಇದಕ್ಕೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳುತ್ತದೆ. ರಾಜ್ಯ ಸರ್ಕಾರದ ಕೃಷಿ, ತೋಟಗಾರಿಕೆ ಮತ್ತು ಕಂದಾಯ ಸಚಿವರೊಂದಿಗೆ ಚರ್ಚಿಸಿದ್ದೇನೆ ಎಂದರು. ಅದಕ್ಕಿಂತ ಹೆಚ್ಚಾಗಿ ಅನೇಕ ಖಾಸಗಿ ವ್ಯಕ್ತಿಗಳು ವಿದೇಶದಿಂದ ಅಡಿಕೆ ತಂದು ನಮ್ಮ ಅಡಿಕೆ ಜೊತೆಗೆ ಮಾರೋದಕ್ಕೆ ಮುಂದಾಗಿ ನಮ್ಮ ಅಡಿಕೆಗೆ ಗೌರವ ಕಡಿಮೆ ಆಗ್ತಾ ಇರೋದನ್ನು ನೋಡಿದ್ದೀವಿ. ನಾನು ವ್ಯಾಪಾರಸ್ಥರಲ್ಲೂ ವಿನಂತಿ ಮಾಡಿಕೊಳ್ತೀನಿ, ನಮ್ಮ ಅಡಿಕೆಗಿರುವಂಥ ಗೌರವವನ್ನು ಕಾಪಾಡುವುದಕ್ಕೆ ನೀವು ಸರಿಸಮವಾಗಿ ಜವಾಬ್ದಾರಿ. ಹಾಗಾಗಿ ವಿದೇಶದಿಂದ ಕದ್ದು ತಂದು ಇಲ್ಲಿ ನಮ್ಮ ಅಡಿಕೆ ಜೊತೆಗೆ ಸೇರಿಸುವ ಪ್ರಯತ್ನ ನಮ್ಮಿಂದ ಆಗಬಾರ್ದು. ನಮ್ಮೂರಿನಲ್ಲಿ ಯಾರಾದರೂ ವಿದೇಶದಿಂದ ತರ್ತಾ ಇದ್ದಾರೆ ಅಂದರೆ ಅವ್ರ ವಿರುದ್ಧ ಧ್ವನಿ ಎತ್ತೋದಕ್ಕೆ ರೈತರು ಮತ್ತು ವ್ಯಾಪಾರಸ್ಥರು ನಾವೆಲ್ಲ ಕಾರಣೀಕರ್ತರಾಗಬೇಕು, ಸಂಘ ಸಂಸ್ಥೆಯವರು ಅಂತ ನಾನು ಕೇಳ್ಕೊಳ್ತೀನಿ. ಬಂಧುಗಳೇ, ಹಳದಿ ಎಲೆ ರೋಗ ಒಂದು ಕಡೆ ಇದೆ, ಎಲೆ ಚುಕ್ಕಿ ರೋಗ ಒಂದು ಕಡೆ ಇದೆ. ನಿಮ್ಮಲ್ಲಿ ಅನೇಕರನ್ನ ನಾನು ಮಾತಾಡಿಸ್ತಾ ಇರುವ ಸಂಸದ ಬಿಒಎ ರಾಘವೇಂದ್ರ ಮಾತನಾಡಿ, ಅಡಿಕೆ ಕ್ಯಾನ್ಸರ್ ತರುವ ವಸ್ತು ಅಲ್ಲ. ಈ ಕುರಿತು ಹಿಂದೆ ತೀರ್ಥಹಳ್ಳಿಯಲ್ಲಿ ಮಂಜೂರಾದ ಅಡಿಕೆ ಸಂಶೋಧನಾ ಘಟಕಕ್ಕೆ 10 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು. ವಿದೇಶಿ ಅಡಿಕೆಯ ಆಮದನ್ನ ನಿಲ್ಲಿಸಬೇಕು. ಭತ್ತ, ಅನಾನಸ್ ಪರಿಷ್ಕರಣಾ ಘಟಕವನ್ನು ಸಾಗರದಲ್ಲಿ ಆರಂಭಿಸಬೇಕು. ಎಲೆಚುಕ್ಕಿ ರೋಗದಿಂದ ಬೆಳೆ ನಷ್ಟ ಹೊಂದಿದ ಅಡಿಕೆ ಬೆಳೆಗಾರರಿಗೆ ಪರಿಹಾರ ಕೊಡಬೇಕು. ಭತ್ತ, ಅನಾನಸ್, ಶುಂಠಿ ಬೆಳೆಗೆ ಬೆಂಬಲ ಬೆಲೆ ನೀಡಬೇಕು ಎಂದು ವಿನಂತಿಸಿದರು. ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಚುನಾವಣಾಧಿಕಾರಿ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ ಅವರಿಗೆ ಮನ್ಮೂಲ್ ನಿರ್ದೇಶಕ ಕೆ ರವಿ ಹಾಗೂ ಮನ್ಮೂಲ್ ಮಾಜಿ ಅಧ್ಯಕ್ಷ ಎಂಬಿ ಹರೀಶ್ ಇಬ್ಬರು ಜೊತೆಗೂಡಿ ಭಾನುವಾರ ನಾಮಪತ್ರ ಸಲ್ಲಿಸಿದರು. ಬಳಿಕ ಮಾತನಾಡಿದ ಅಭ್ಯರ್ಥಿ ಡಾಲು ರವಿ, ಕಳೆದ 2 ಬಾರಿ ಮನ್ಮೂಲ್ ಆಡಳಿತ ಮಂಡಳಿಯಲ್ಲಿ ನಿರ್ದೇಶಕನಾಗಿ ಸೇವೆ ಸಲ್ಲಿಸಿದ್ದೇನೆ. ಸ್ವತಃ ರೈತನಾಗಿ ಹಾಲು ಉತ್ಪಾದಕರ ಸಂಕಷ್ಟವನ್ನ ಅರಿತಿದ್ದೇನೆ. ಸಿಕ್ಕ ಅಧಿಕಾರದ ಅವಧಿಯಲ್ಲಿ ನಾನು ಮತ್ತು ಎಂಬಿ ಹರೀಶ್ 2 ಬಾರಿ ನಿರ್ದೇಶಕರಾಗಿ ಹಾಗೂ 3 ಬಾರಿ ಅಧ್ಯಕ್ಷರಾಗಿ ಉತ್ಪಾದಕರಿಗೆ ದೊರೆಯುವ ಎಲ್ಲ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸಿದ ಪ್ರಾಮಾಣಿಕ ಪ್ರಯತ್ನದ ಫಲಕ್ಕೆ ಮತ್ತೊಮ್ಮೆ ನನ್ನನ್ನು ಹಾಗೂ ಮನ್ಮೂಲ್ ಮಾಜಿ ಅಧ್ಯಕ್ಷ ಎಂಬಿ ಹರೀಶ್ ಅವರನ್ನ ಕೇರ್ಪೇಟೆ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಪ್ರತಿನಿಧಿಗಳು ಫೆಬ್ರವರಿ 2ರಂದು ನಡೆಯುವ ಚುನಾವಣೆಯಲ್ಲಿ ಆಯ್ಕೆ ಮಾಡುವ ವಿಶ್ವಾಸವಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಮೀನುಗಾರನೊಬ್ಬ ಕೆರೆಯಲ್ಲಿ ಬಲೆ ಬಿಡುವ ವೇಳೆ ಬೋಟು ಮುಗುಚಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವ ಘಟನೆ ಮಳವಳ್ಳಿ ತಾಲೂಕಿನ ಮಾರೇಹಳ್ಳಿ ಕೆರೆಯಲ್ಲಿ ನಡೆದಿದೆ. ಮಳವಳ್ಳಿ ಪಟ್ಟಣದ ಗಂಗಾಮತ ಬೀದಿಯ ಕುದುರೆಯನ ತೋಟ ವಾಸಿ ನಾಗರಾಜು ಮೃತಪಟ್ಟ ದುರ್ದೈವಿ. ಕಳೆದ ರಾತ್ರಿ ಮಾರೇಹಳ್ಳಿ ಕೆರೆಗೆ ಮೀನು ಹಿಡಿಯುವುದಕ್ಕೆ ಸಹಪಾಠಿಗಳೊಂದಿಗೆ ಬಲೆ ಹಾಕಲು ಹೋಗಿದ್ದು, ಬಲೆ ಹಾಕುವ ವೇಳೆ ಆಯತಪ್ಪಿ ನೀರಿನಲ್ಲಿ ಬಿದ್ದಿದ್ದಾನೆ. ಸಹಪಾಠಿಗಳು ಇನ್ನೂ ಬಂದಿಲ್ಲ ಎಂದು ನೋಡಿದಾಗ ಬೋಟು ಮಾತ್ರ ನಿಂತಿದ್ದನ್ನು ಕಂಡು ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗಳ ಸಹಾಯದಿಂದ ಶವವನ್ನು ಹೊರತೆಗೆದು ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರಕ್ಕೆ ಸಾಗಿಸಲಾಯಿತು. ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಈ ಸಂಬಂಧ ಮಳವಳ್ಳಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಶಿಕ್ಷಣದ ಜೊತೆಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು, ಆಗ ಮಾತ್ರ ಉತ್ತಮ ಆರೋಗ್ಯ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದು ಶಾಸಕ ನರೇಂದ್ರ ಸ್ವಾಮಿ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ನಡೆದ ವಿದ್ಯಾರ್ಥಿ ಚೇತನ ಆಯುಷ್ ಸೇವಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ತಾಲೂಕಿನ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ದೃಷ್ಟಿಯಿಂದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಶಿಕ್ಷಣ ನೀಡಲು ಸಜ್ಜಾಗಿದ್ದೇವೆ ಎಂದರು. ಆರೋಗ್ಯಪೂರ್ಣವಾಗಿರ್ತೀವಿ. ಸೊ ಆ ಒಂದು ಶಿಕ್ಷಣ ನಮ್ಮ ರಾಷ್ಟ್ರದಲ್ಲೇ ಇಲ್ಲ. ಈಗ ಅದರ ಪ್ರಾಕ್ಟೀಸ್ ಮಾಡ್ತಾರವ್ರೆ ಒಂದು 10-12 ಜನ ಅಂದರೆ ಆಶ್ಚರ್ಯಪಡ್ತಕ್ಕಂಥ ವಿಚಾರ. ಹಾಗೆ ಆಯುರ್ವೇದ ನಮ್ಮ ನೈಸರ್ಗಿಕ ಸಂಪತ್ತಿನಲ್ಲಿ ನಮ್ಮ ಆರೋಗ್ಯಕ್ಕೆ ಪೂರಕವಾದಂಥ ಹಲವಾರು ವಿಚಾರಗಳನ್ನು ನಾವು ಮರ್ತಿದ್ದೀವಿ. ನಮ್ಮ ಆಹಾರ ಪದ್ಧತಿನೂ ಇವರ ಏನು ಆಯುಷ್ ಇಲಾಖೆಯಲ್ಲಿ ಇವತ್ತು ಆಹಾರ ಹೇಗಿರಬೇಕು, ಪೌಷ್ಟಿಕಾಂಶ ಹೇಗಿರಬೇಕು, ಏನೇನು ತಿನ್ನಬೇಕು, ಇಲ್ಲೊಂದು ಚಾರ್ಟ್ ನೋಡ್ಬಿಟ್ಟು ನಾನು ಅದಕ್ಕೆ ಇದನ್ನು ತೆಗೆದು ನೋಡಿದೆ. ನೀವೆಲ್ಲ
ಮೀನು ತಿಂದ್ರು ಹಾಲು ಕುಡಿಬೋದಲ್ವಾ ಎಲ್ಲರೂ? ಮೀನು ತಿಂದಾಗ ಹಾಲು ಕುಡಿಬೋದಲ್ಲಮ್ಮ? ಕುಡಿತೀರಾ? ಮೀನು ತಿಂದ್ಮೇಲೆ ಹಾಲು ಕುಡಿಬೋದಲ್ವಾ? ಹಾಂ, ಇವ್ರ ಲೆಕ್ಕ ಇದು, ಇವ್ರ ಲೆಕ್ಕ ಅಲ್ಲ. ನಿಜವಾಗಿ ಒಂದಕ್ಕೊಂದು ವೈರುಧ್ಯ. ಎರಡು ಆಹಾರನೇ. ನೀವು ಹಾಲು ಮತ್ತು ಮೀನನ್ನು ಜೊತೆಲಿ ಸೇವಿಸಬಾರ್ದು ಅಂತ ಕೊಟ್ಟ. ಎರಡನೇದು, ಹಾಲಿನ ಜೊತೆ ಹುಳಿ ಹಣ್ಣುಗಳನ್ನು, ಮಾವಿನ ಹಣ್ಣು, ನೇರಳೆ ಹಣ್ಣು, ಬ್ಯಾಲದ ಹಣ್ಣು, ಇವುಗಳನ್ನ ತಿನ್ನಬಾರ್ದು. ಮತ್ತು ಹಣ್ಣು ತಿಂದಾಗ ಹಾಲು ಕುಡಿದಾಗ ಈ ಹಣ್ಣನ್ನು ತಿನ್ನಬಾರ್ದು. ಹಾಗೆ ಜೇನುತುಪ್ಪನ ಬಿಸಿ ಮಾಡಿ ತಿನ್ನಬಾರ್ದು. ಎಲ್ಲರ ಸಹಕಾರದಿಂದಾಗಿ ಲಕ್ಷ್ಮೀ ಸರಸ್ವತಿ ಸಹಕಾರಿ ಸಂಘ ದೊಡ್ಡ ಮಟ್ಟಿಗಿನ ಅಭಿವೃದ್ಧಿ ಕಂಡಿದೆ. ಅನಿವಾರ್ಯತೆಯಿಂದಾಗಿ ಸಾಲ ಮರುಪಾವತಿ ಮಾಡದ ಸಾಲಗಾರರನ್ನ ಗೌರವದಿಂದ ನಡೆಸಿಕೊಳ್ಳಬೇಕು ಎಂದು ಸಚಿವ ಮಂಕಾಳ ಎಸ್ ವೈದ್ಯ ನುಡಿದರು. ಭಟ್ಕಳ ತಾಲೂಕಿನ ಶ್ರೀ ಲಕ್ಷ್ಮೀ ಸರಸ್ವತಿ ಸಹಕಾರಿ ಸಂಘ ಇಂದು 25ನೇ ವರ್ಷದ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದ್ದು, ಈ ಸಂದರ್ಭದಲ್ಲಿ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಹಕರು ಸಾಲ ಮರುಪಾವತಿ ಮಾಡದಿದ್ದಾಗ ಸಂಘ ಕೈಗೊಳ್ಳುವ ಕ್ರಮಗಳು ಅನಿವಾರ್ಯವಾಗಿರುತ್ತದೆ. ಆದರೆ ನಡುವೆ ಸಾಲಗಾರರನ್ನ ಗೌರವದಿಂದ ಕಾಣಬೇಕಿದೆ. ಈ ಸಂಘದಿಂದಾಗಿ ನಾನು ಕೂಡ ವ್ಯವಹಾರವನ್ನು ಅರಿತುಕೊಂಡಿದ್ದೇನೆ. ಸಂಘದ ಖರ್ಚಿಗಾಗಿ ಯಾರ ಬಗ್ಗೆಯೂ ಹಗುರವಾಗಿ ಮಾತನಾಡಬಾರದು ಎಂದು ಹೇಳಿದರು. ನಮ್ಮವರು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಅಗತ್ಯ ಇದೆ ಅನ್ನುವಂಥ ಒಂದು ಯೋಚನೆಯನ್ನ ಇಟ್ಕೊಂಡು ಎಲ್ಲ ಉದ್ಯಮಿಗಳಿಗೆ ಒಳ್ಳೇದಾಗಬೇಕು, ಸಹಾಯ ಆಗಬೇಕು, ಸಹಕಾರ ಆಗಬೇಕು ಅಂತೇಳಿ ಅವರು ಪ್ರಾರಂಭ ಮಾಡಿದ್ರು. ಯಾವುದು 10 ವರ್ಷದೊಳಗೆ ಯಾವ ಸಂಸ್ಥೆನೂ ಸ್ವಂತ ನಿವೇಶನ ಪಡೆದ ದಾಖಲೆ ಇಲ್ಲ. ಅದರ ಜೊತೆಯಲ್ಲಿ ಬಿಲ್ಡಿಂಗು ಕಟ್ಟಿ ಎಲ್ಲರಿಗೂ ಸಹಾಯ ಮಾಡಿ ಈಗ ಮತ್ತೊಮ್ಮೆ ಹೆಡ್ಲೈನ್. ಈ ದೇಶಕ್ಕೆ ಹೊಸ ಇತಿಹಾಸ ಸೃಷ್ಟಿಯಾಗಬೇಕು, ಮಹನೀಯರ ವಿಚಾರಗಳು ಉಳಿಯಬೇಕೆಂಬ ನಿಟ್ಟಿನಲ್ಲಿ ದೊಡ್ಡ ಹೆಜ್ಜೆ ಇಟ್ಟಿದ್ದೇವೆ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ನಮ್ಮ ವಿರುದ್ಧ 2 ಹಂದಿಗಳು ಬಿಟ್ಟರೆ ಬೇರೆ ಯಾರೂ ಮಾತನಾಡಲ್ಲ, ಆ ಹಂದಿಗಳಿಗೆ ನಾವು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ. ಯತ್ನಾಳ್ಗೆ ಎಲ್ಲ ಒಳ್ಳೆಯದಾಗಲಿ, ಭಗವಂತ ಅವರಿಗೆ ಒಳ್ಳೆಯದು ಮಾಡಲಿ, ಕೈ ಮುಗಿಯುವ ಮೂಲಕ ಯತ್ನಾಳ್ಗೆ ಬಿವೈ ವಿಜಯೇಂದ್ರ ಟಾಂಗ್. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.